ಇದ್ದೇ ಒಂದೇ ಸಾರಿಗೆ ಆಗೋಲ್ಲ. ನಮ್ದು ಕೂಡ 4 ತಿಂಗಳಿಂದ ನಮ್ಮನ್ನು ಕೆಲವಾಗಿಲ್ಲ, ಹಂತ ಹಂತವಾಗಿ ಆಗ್ತಿದೆ. ಅದನ್ನ ಮನವರಿಕೆ ಮಾಡ್ತೀವಿ, ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ತಕ್ಷಣ ಯಾವುದೂ ಆಗೋಲ್ಲ. ಸೊ ಖಂಡಿತವಾಗಿ ವೇಟ್ ಮಾಡಿ. ಗಮನಕ್ಕಿದೆಲ್ಲ ಸಂದ್ರೆ CM ತಂದೀವಿ, ಬನ್ನಿ ಎನಿ ಟೈಮ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಕೆಲವೊಂದು ನಮ್ಮ ಡಿಸ್ಟಿಕ್ ಡೆವಲಪ್ಮೆಂಟ್ ಇರ್ಬೋದು, ನಮ್ಮ ಸಮುದಾಯದ ಇರ್ಬೋದು, ಅವ್ರಿಗೆ ಮನವರಿಕೆ ಮಾಡೋದು ಇಲ್ಲ. ಅದು ಯಾವುದೇ ಮುಖ್ಯಮಂತ್ರಿಗೆ ಆಕಾಂಕ್ಷೆಗಳು ಇಲ್ಲವೇ ಇಲ್ಲ. ಮಂತ್ರಿಗಳಾಗಿದ್ದಾರೆ, ಅವರು ಮಂತ್ರಿಯಾಗಿ ಮುಂದುವರಿತಾರೆ ಅಷ್ಟೇ. ಸರ್, ಈಗ ಎಲ್ಲ 14-15 ಕೂಡ ಇದೇನಾ ಸರ್? ನಿಮ್ ಜೊತೆ ಇರುವಂತಹ ಶಾಸಕರ ನಿಲುವು ಕೂಡ ಇದೇನೆ ಆಗಿದೆ ಅಂದ್ರೆ ಸರ್ಕಾರದ ಕೆಲಸ ಆದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಅಂತ ಇಲ್ವೇ ಇಲ್ಲ. ತೊಂದರೆ ಸರ್ಕಾರದಲ್ಲಿ ಇದ್ದೇ ಇರ್ತೈತಿ, ಹಂತ ಹಂತವಾಗಿ ಬಗೆಹರಿಸಬೇಕಾಗುತ್ತೆ. ತೊಂದರೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಒಂದು ಸರ್ಕಾರ ಅಂದ್ರೆ ತೊಂದರೆ ಖಂಡಿತವಾಗಿ ಇದ್ದೇ ಇರ್ತೈತಿ, ಹಂತ ಹಂತವಾಗಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ಅವ್ರು ಎನಿ ಟೈಮ್ ಬನ್ನಿ ಅಂತ ಹೇಳಿದಾರೆ. ನಮಗೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಸಮಸ್ಯೆ ಪರಿಹಾರ ಮಾಡ್ತೀವಿ. ಇಲ್ಲ, ಇನ್ನು ಚರ್ಚೆಯಲ್ಲಿದೆ. ಬಳ್ಳಾರಿ ಕೊಡ್ಲೇಬೇಕು. ಅದು ವಿಶೇಷವಾಗಿ ನಮ್ಮ ST ಕಮಿಟಿಗೆ ಒಂದು ಕೊಡಬೇಕಂತ ನಮ್ಮ ಡಿಮಾಂಡ್ ಇದೆ. ಅದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ವಿಸ್ತರಣೆ ಅಂತ ಹೇಳಿದ್ರೆ ವೇಟ್ ಮಾಡ್ತಾ ಇದ್ದೀವಿ. ಸರ್, ಬಳ್ಳಾರಿ ಕೊಡ್ಲೇಬೇಕು, ST ಸಮುದಾಯಕ್ಕೆ ಕೊಡಬೇಕು, ನಾಗೇಂದ್ರವ್ರಿಗೆ ಕೊಡಬೇಕು ಅಂತ ಏನಾದ್ರು ಹೇಳೋದು? ಇಲ್ಲ, ಹಾಗೇನಿಲ್ಲ. ಹೆಸರು ಯಾರ್ದು ಪ್ರಸ್ತಾಪ ಮಾಡಿಲ್ಲ. ಇನ್ನೊಂದು ಬೇಕಂತ ನಮ್ದು ಡಿಮಾಂಡ್ ಇದೆ ಅಷ್ಟೇ. ನಾಳೆಗೆ ನಾನು ಹೋಗ್ತೇನೆ. ನಾಳೆಗೆ ಹೋಗ್ತೇನೆ. ಅವ್ರು ಬರಲ್ಲ. ನಾಳೆ ನಾವು ಹೋಗ್ತೇನೆ. ಸರ್, ಮಾಜಿ CM ಕೈಯಲ್ಲಿ ಆಗದೆ ಇರೋದು ಹಾಲಿ CM ಕೈಯಲ್ಲಿ ಆಯ್ತು ಅಂತ ತಿಳ್ಕೊಬೋದಾ? ಯಾವ್ದು ತಿಳ್ಕೊಳ್ಳಿ. ಯಾವ್ದು ಭಿನ್ನಮತ ಏನಿತ್ತು ಇದು ಬಗೆಹರಿಸಿ ಆಗಿದೆ. ಭಿನ್ನಮತ ಅಂತ ನಾವು ಮುಂಚೆಯಿಂದ ಹೇಳ್ತಾ ಇದ್ದೀವಿ, ಪದೇ ಒಂದು ವಾರದಿಂದ. ಸೊ ಆ ರೀತಿ ನಮ್ಮ ಕಡೆ ಯಾವುದೇ ಆಗಿಲ್ಲ ಅಂತ. ಸೊ ಒಳ್ಳೇದು ಇದೆ, ತೊಂದರೆ ಏನಿಲ್ಲ. ಖಂಡಿತವಾಗಿ ಯಾವ್ದು ತೊಂದರೆ ಇಲ್ಲ ಸರ್. ರಿಸಾರ್ಟ್ ಕಂತ ಯಾವ್ದು ಇಲ್ವೇ ಇಲ್ಲ. ಅದು ಪ್ಲಾನ್ ಇದೆ. ಥ್ಯಾಂಕ್ ಯು. CM ಅವ್ರಿಗೆ ಭೇಟ ಇದ್ದೀವಿ. ಸೊ ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದು ಹಂತ ಹಂತವಾಗಿ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ಈಗಿರುವಂಥ ಚರ್ಚೆ ಪ್ರಮುಖ ವಿಚಾರ ಅದು. ನಮ್ಮ ಜಿಲ್ಲೆಗೆ ಡೆವಲಪ್ಮೆಂಟ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ನಾಮಿನೇಷನ್ ಇರ್ಬೋದು, ಮುಂದಿನ ಸೊ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ನಾವು ಮಾಡಿದ್ದೀವಿ ಆ ಸಂದರ್ಭದಲ್ಲಿ. ಅಷ್ಟೇ ಇವತ್ತಿನ ಚರ್ಚೆ ಉದ್ದೇಶ. ಬೇರೆ ಏನು ಕಾರಣಗಳು ಇಲ್ವಾ ಅಂದ್ರೆ ಸರ್, ಈಗ ನೀವು ಸಡನ್ ಆಗಿ ಬಂದು CM ನ ಅಂದ್ರೆ ನಿಮ್ ನಾಯಕರನ್ನೆಲ್ಲರನ್ನು ಭೇಟಿ ಆಗಿದ್ದೀರಾ. 3 ಜನ ಬಂದು CM ನ ಭೇಟಿ ಆಗುವಂತದ್ದು ಸರಿ. ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೀರಾ, ಅದೆಲ್ಲ ಓಕೆ ಸರ್. ಈ ಅಸಮಾಧಾನದ ಬಗ್ಗೆ ಯಾವುದು ಅದು ಕೂಡ ಚರ್ಚೆ ಆಗಿದೆ. ಪದೇ ಮಾಧ್ಯಮದಲ್ಲಿ ಬರೋದ್ರಿಂದ ನಮ್ಮ ಸರ್ಕಾರಕ್ಕಾಗಲಿ ಡೆವಲಪ್ಮೆಂಟ್ಗಾಗಲಿ ತೊಂದರೆ ಆಗಿದೆ. ಅದು ಕೂಡ ಒಂದು ಕಡೆ, ಅದನ್ನು ಕೂಡ ನಾವು ಶಮನಗೊಳಿಸಬೇಕು. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ಚರ್ಚೆ ಮಾಡಿದೀವಿ. ಆ ರೀತಿ ಪದೇ ಆಗಬಾರ್ದು ಅಂತ ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಈಗಲೇ ಅದರಿಂದ ದೂರ ಇದೆ ಅಂತ ನಾವು ಕೂಡ ಹೇಳಿದೀವಿ, ಅವರಿಗೆ ಮನವರಿಕೆ ಮಾಡಿದ್ದೀವಿ. ಸೊ ಈಗ ಅದು ಮುಗಿದ ಅಧ್ಯಾಯ ಅಂತ ಹೇಳಿದೀವಿ. ಇಲ್ಲ, ಅದು ಯಾವುದೇ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಯಾರು ರಿಸಾರ್ಟ್ಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂತ ಯಾವುದೇ ವಾತಾವರಣ ಎರಡೂ ಪಕ್ಷದಲ್ಲಿ ಖಂಡಿತವಾಗಿ ಇಲ್ವೇ ಇಲ್ಲ. ನಮ್ಮ ಡಿಮಾಂಡ್ ಏನೂ ಇಲ್ಲ. ನಾವು ಮುಂಚೆ ಹೇಳಿದ್ದೀವಿ, ಏನು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಅದು ತಂದು ತಲುಪಿದೆ. ಸೊ ಅದು ಈಗಾಗಲೇ ಬಗೆಹರಿಸಲಿಕ್ಕೆ ನಮ್ಮ ಮುಖಂಡರು ಕೂಡ ಪ್ರಯತ್ನ ಮಾಡಿದರೆ, ಮುಖ್ಯಮಂತ್ರಿ ಕೂಡ ಪ್ರಯತ್ನ ಮಾಡಿದರೆ. ಅದು ಒಂದು ಹಂತಕ್ಕೆ ಮುಗಿದಿದೆ ಈಗ. ಸೊ ಮುಂದೆ ಮತ್ತೆ ಪದೇ ಆಗಬಾರ್ದು ಅನ್ನೋದು ಅಷ್ಟೇ ನಮ್ದು ವಿನಂತಿ ಅಷ್ಟೇ. ಅವ್ರಿಗೆ ಒಂದು ಕಡೆ ನಿಮಗೆ ಬೆಳಗಾವಿ ಸಮಸ್ಯೆ ಇತ್ತು, ಮತ್ತೊಂದು ಕಡೆ ಸಮಸ್ಯೆ ಇದ್ದಿದ್ದು ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಶಾಸಕರುಗಳ ಕೆಲಸಗಳು ಸರಿಯಾಗಿ ಆಗ್ತಿಲ್ಲ ಅನ್ನುವಂಥದ್ದು. ಇಲ್ಲ, ಇದ್ದೇ ಒಂದೇ ಸಾರಿಗೆ ಆಗೋಲ್ಲ. ನಮ್ದು ಕೂಡ 4 ತಿಂಗಳಿಂದ ನಮ್ಮನ್ನು ಕೆಲವಾಗಿಲ್ಲ, ಹಂತ ಹಂತವಾಗಿ ಆಗ್ತಿದೆ. ಅದನ್ನ ಮನವರಿಕೆ ಮಾಡ್ತೀವಿ, ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ತಕ್ಷಣ ಯಾವುದೂ ಆಗೋಲ್ಲ. ಸೊ ಖಂಡಿತವಾಗಿ ವೇಟ್ ಮಾಡಿ. ಗಮನಕ್ಕಿದೆಲ್ಲ ಸಂದ್ರೆ CM ತಂದೀವಿ, ಬನ್ನಿ ಎನಿ ಟೈಮ್ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಕೆಲವೊಂದು ನಮ್ಮ ಡಿಸ್ಟಿಕ್ ಡೆವಲಪ್ಮೆಂಟ್ ಇರ್ಬೋದು, ನಮ್ಮ ಸಮುದಾಯದ ಇರ್ಬೋದು, ಅವ್ರಿಗೆ ಮನವರಿಕೆ ಮಾಡೋದು ಇಲ್ಲ. ಅದು ಯಾವುದೇ ಮುಖ್ಯಮಂತ್ರಿಗೆ ಆಕಾಂಕ್ಷೆಗಳು ಇಲ್ಲವೇ ಇಲ್ಲ. ಮಂತ್ರಿಗಳಾಗಿದ್ದಾರೆ, ಅವರು ಮಂತ್ರಿಯಾಗಿ ಮುಂದುವರಿತಾರೆ ಅಷ್ಟೇ. ಸರ್, ಈಗ ಎಲ್ಲ 14-15 ಕೂಡ ಇದೇನಾ ಸರ್? ನಿಮ್ ಜೊತೆ ಇರುವಂತಹ ಶಾಸಕರ ನಿಲುವು ಕೂಡ ಇದೇನೆ ಆಗಿದೆ ಅಂದ್ರೆ ಸರ್ಕಾರದ ಕೆಲಸ ಆದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಅಂತ ಇಲ್ವೇ ಇಲ್ಲ. ತೊಂದರೆ ಸರ್ಕಾರದಲ್ಲಿ ಇದ್ದೇ ಇರ್ತೈತಿ, ಹಂತ ಹಂತವಾಗಿ ಬಗೆಹರಿಸಬೇಕಾಗುತ್ತೆ. ತೊಂದರೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಒಂದು ಸರ್ಕಾರ ಅಂದ್ರೆ ತೊಂದರೆ ಖಂಡಿತವಾಗಿ ಇದ್ದೇ ಇರ್ತೈತಿ, ಹಂತ ಹಂತವಾಗಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ಅವ್ರು ಎನಿ ಟೈಮ್ ಬನ್ನಿ ಅಂತ ಹೇಳಿದಾರೆ. ನಮಗೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಸಮಸ್ಯೆ ಪರಿಹಾರ ಮಾಡ್ತೀವಿ. ಇಲ್ಲ, ಇನ್ನು ಚರ್ಚೆಯಲ್ಲಿದೆ. ಬಳ್ಳಾರಿ ಕೊಡ್ಲೇಬೇಕು. ಅದು ವಿಶೇಷವಾಗಿ ನಮ್ಮ ST ಕಮಿಟಿಗೆ ಒಂದು ಕೊಡಬೇಕಂತ ನಮ್ಮ ಡಿಮಾಂಡ್ ಇದೆ. ಅದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮುಂದಿನ ವಿಸ್ತರಣೆ ಅಂತ ಹೇಳಿದ್ರೆ ವೇಟ್ ಮಾಡ್ತಾ ಇದ್ದೀವಿ. ಸರ್, ಬಳ್ಳಾರಿ ಕೊಡ್ಲೇಬೇಕು, ST ಸಮುದಾಯಕ್ಕೆ ಕೊಡಬೇಕು, ನಾಗೇಂದ್ರವ್ರಿಗೆ ಕೊಡಬೇಕು ಅಂತ ಏನಾದ್ರು ಹೇಳೋದು? ಇಲ್ಲ, ಹಾಗೇನಿಲ್ಲ. ಹೆಸರು ಯಾರ್ದು ಪ್ರಸ್ತಾಪ ಮಾಡಿಲ್ಲ. ಇನ್ನೊಂದು ಬೇಕಂತ ನಮ್ದು ಡಿಮಾಂಡ್ ಇದೆ ಅಷ್ಟೇ.
ಡೆಲ್ಲಿಗೆ ಸರ್ ಡೆಲ್ಲಿಗೆ ಹೋಗಲ್ವಾ ಸರ್ ನಾಳೆಗೆ ನಾನು ಹೋಗ್ತೇನೆ ನಾಳೆಗೆ ಹೋಗ್ತೇನೆ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ ಅವ್ರು ಬರೋಲ್ಲ ನಾಳೆ ನಾವು